ಇಂದು ಬೆಳಿಗ್ಗೆ ಶೇಷಾದ್ರಿಪುರಂನಿಂದ ಹೊರಟ ಸ್ಕೂಲ್ ಬಸ್ ಒಂದು ಸರಿಸುಮಾರು 8:30 ಸಮಯದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಹಳ್ಳಕ್ಕೆ ಬಿದ್ದು ಅಪಘಾತ ಸಂಭವಿಸಿದೆ. ಇದಕ್ಕೆ ಕಾರಣ ಶುರುವಾಗದ ರಸ್ತೆ ಕಾಮಗಾರಿ ಎನ್ನಲಾಗಿದೆ. ಈ ರಸ್ತೆಯಲ್ಲಿ ಸಂಭವಿಸಿರುವ ಅಪಘಾತ ಇದೇ ಮೊದಲಲ್ಲ. ಕಳೆದ 2 ವರ್ಷಗಳಲ್ಲಿ 5 ಅಪಘಾತ ಸಂಭವಿಸಿದ್ದು ಸರಿಸುಮಾರು 200ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ನಾನಾ ಕಡೆ ಸಂಘ ಸಂಸ್ಥೆಗಳು ಹಾಗೂ ಸಾರ್ವಜನಿಕರು ಪ್ರತಿಭಟನೆ ನಡೆಸುತ್ತಿದ್ದು ಅಲ್ಲಲ್ಲಿ ಲಘು ಲಾಠಿ ಪ್ರಹಾರ ನಡೆದಿದೆ. All over Karnataka, the students have been protesting against this incident. This issue has taken a different political turmoil now. ನಾನಿಟ್ಟು ಕುರಿಗೆ ಅಡ್ಡ ಬಂದ್ರೆ ಕುರಿ ಕಡ್ದಂಗೆ ಕಡ್ದು ಬಿಡ್ತೀನಿ. ಎತ್ಕೊಂಡೋಗ್ರ ನೋಡಿ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಸರ್ಕಾರ ನಡೆಸ್ತಕ್ಕಂಥ ಒಂದು ಯೋಗ್ಯತೆ ಇಲ್ಲ. ನಡೆದಿರೋ ಘಟನೆ ಬಗ್ಗೆ ಸತ್ಯಾಂಶವನ್ನು ನಿಮಗೂ ಹೇಳೋದಿಲ್ಲ, ನಮಗೂ ಹೇಳೋದಿಲ್ಲ. ಆದ್ರಿಂದ ಒಂದು ವೇಳೆ ಸತ್ಯಾಂಶವನ್ನು ಹೇಳೋದೇ ಆದ್ರೆ ದೇವ್ರ ಮುಂದೆ ಪ್ರಮಾಣ ಮಾಡಿ ಹೇಳಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ನಾನ್ ಸಿದ್ಧ ರೀ, ಎಲ್ಲಕ್ಕೂ ಸಿದ್ಧ. ಬಂಡ ಸರ್ಕಾರ ಇದು. ಎಲ್ಲಿಗೆ ಬಂದು ಉತ್ತರ ಕೊಡ್ತೀವಿ. ಪಾದಯಾತ್ರೆ ಮಾಡ್ಕೊಂಡ್ ಬರ್ತೀವಿ. ನಿಮ್ ಪಕ್ಷವೋ ನಮ್ಮ ಪಕ್ಷವೋ ನೋಡೇ ಬಿಡೋಣ. ಇದು ಪಕ್ಷದ್ದಲ್ಲ, ದೇಶದ ಭವಿಷ್ಯದ ಪ್ರಶ್ನೆ. ಈ ಭವಿಷ್ಯನ ರಕ್ಷಿಸೋದು ನಮ್ಮೆಲ್ಲರ ಕರ್ತವ್ಯ. ಆದರೆ ಇವತ್ತ ಹೂ ಅರಳುವುದಕ್ಕಿಂತ ಮುಂಚೆನೆ ಚಿವುಟಿ ಬಿಟ್ರು. ಈ ಅನ್ಯಾಯದ ಕೂಗಿಗೆ ನಮ್ಮೆಲ್ಲರ ಧ್ವನಿ ಪ್ರತಿಭಟನೆ. ರಾಮಾಯಣದಲ್ಲಿ ಒಬ್ಬನೇ ರಾವಣ, ಮಹಾಭಾರತಕ್ಕೆ ಒಬ್ಬನೇ ದುರ್ಯೋಧನ. ಆದರೆ ಇವತ್ತಿನ ಭಾರತಕ್ಕೆ ಹೇಳಿ. ಟಿವಿ ನೋಡ್ತಾ ಇದ್ದೀರೇನ್ರಿ? ಅದ್ರ ಮುಂದೆನೆ ಕುಂತೀವ್ನಿ. 2 ಓವರ್ಗೆ 20 ರನ್ ಬೇಕು. 1 ಕೋಟಿ ಕಟ್ಟಿವ್ನಿ ಸ್ವಾಮಿ. ಇಂಡಿಯಾದವ್ರು ಸೋಲ್ತಾರೆ ಅಂತ ಪ್ರತಿ ಚಾನಲ್ನಲ್ಲೂ ನಮ್ಮ ಮಾನ ಮರ್ಯಾದೆ ತೆಗಿತಾ ಇದ್ದಾರೆ. ಬೀದಿ ಬೀದಿಲೂ ಸ್ಟ್ರೈಕ್ ನಡೀತಾ ಇದೆ. ನೀವೊಬ್ಬ PWD ಮಿನಿಸ್ಟರ್, ನಿಮ್ ಬೇಜವಾಬ್ದಾರಿಯಿಂದ ಸ್ಕೂಲ್ ಬಸ್ ಹಳ್ಳಕ್ ಬಿದ್ದು ಮಕ್ಕಳು ಸತ್ತಿದ್ದಾರೆ. ನೀವು ನೋಡಿದ್ರೆ ಟಿವಿಲಿ ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇದ್ದೀರಾ. ನಾಚಿಕೆ ಆಗಲ್ವೇನ್ರಿ ನಿಮಗೆ? ನಾಚಿಕೆ ಗೀಚಿಕೆ ಎಲ್ಲ ನಮ್ಮ ರಾಯದುರ್ಗದಿಂದ ಆಚಿಕೆ ಸ್ವಾಮಿ. ದಿನ ಬೆಳಗಾದ್ರೆ ನಮ್ಮ ಜನ ಅದೇ ರಸ್ತೆಯಲ್ಲಿ ಅಡ್ಡಾಡ್ತಾ ಇರ್ತಾರೆ. ಯಾವನಾದ್ರೂ ಒಬ್ಬ ಈ ರಸ್ತೆ ಸರಿಯಾಗಿಲ್ಲ ಅಂತ ಕಂಪ್ಲೇಂಟ್ ಮಾಡೋಣ? ಮಾಡಲ್ಲ. ಯಾಕೆ ಗೊತ್ತಾ? ಅವನ ಕಡೆಯವರು ಸಾಯ್ತಾರೆ ಅಂತ ಅವನಿಗೂ ಗೊತ್ತಿರಲ್ಲ. ಹಣೆ ಬರಹಕ್ಕೆ ಹೊಣೆ ಯಾರು ಸ್ವಾಮಿ? ಸತ್ತಾದ್ಮೇಲೆ ಅವನ ಕಡೆಯವರು ಬಂದು ದೊಂಬಿ ಎಬ್ಬಿಸ್ತಾರೆ. ಟಿವಿಯವರು ಅದನ್ನ ಲೈವ್ ಆಗಿ ತೋರಿಸ್ತಾರೆ. ಬದುಕಿರೋ ಜನ ಹೀಗೂ ಉಂಟೆ ಅಂತ ನೋಡ್ತಾರೆ. ಒಟ್ನಲ್ಲಿ ಸತ್ತವ್ರ ಮನೆಗೆ ಪರಿಹಾರ ಧನ ಬೇಕು, ಟಿವಿ ಅವ್ರಿಗೆ TRP ಬೇಕು, ಅಪೋಸಿಷನ್ ಅವ್ರಿಗೆ ಕಾರಣ ಬೇಕು, ನೀವು ಸೀಟ್ನಲ್ಲಿ ಉಳಿಬೇಕು. ರೀ, ನೀವು ಹೀಗೆಲ್ಲ ಮಾತಾಡಿದ್ರೆ ನನ್ನ ಜನರಿಗೆ ಏನು ಅಂತ ಉತ್ತರ ಕೊಡ್ಲಿರಿ? ಅಯ್ಯೋ, ಇದು ಭಾರತ ಸ್ವಾಮಿ. ಇಲ್ಲಿ ಯಾವುದಕ್ಕೂ ಉತ್ತರ ಇಲ್ಲ, ಬರೀ ಪ್ರಶ್ನೆಗಳೇ. ತಲೆಗೊಂದೊಂದೇ ಪ್ರಶ್ನೆ ಅಂದ್ರು 138 ಕೋಟಿ ಪ್ರಶ್ನೆಗಳು. ನಮ್ಮ ಜನಗಳಿಗೆ ಬೇಸಿಕ್ ಪ್ಲಾನಿಂಗೇ ಇಲ್ಲ. ಸರಿಯಾಗಿ ವೋಟ್ ಮಾಡಕ್ಕೆ ಬರಲ್ಲ ಇವಕ್ಕೆ. ಈಗ ಜನ ಸರ್ಕಾರಕ್ಕೆ ಪ್ರಶ್ನೆ ಹಾಕಿದ ಹಾಗೆ ಸರ್ಕಾರನೂ ಜನಗಳಿಗೆ ಪ್ರಶ್ನೆ ಹಾಕ್ಬೋದು. 2 ಮಕ್ಕಳಿಗಿಂತ ಜಾಸ್ತಿ ಯಾಕೆ? ಇನ್ಕಮ್ ಟ್ಯಾಕ್ಸ್ ಕಟ್ಟಿಲ್ಲ ಯಾಕೆ? ಮೆಡಿಕಲ್ ಇನ್ಶೂರೆನ್ಸ್ ಮಾಡಿಸಿಲ್ಲ ಯಾಕೆ? ಟ್ರಾಫಿಕ್ ರೂಲ್ಸ್ ಅನ್ನ ಸರಿಯಾಗಿ ಫಾಲೋ ಮಾಡಲ್ಲ ಯಾಕೆ? ಹಂಗೆ ಭಾರತ ಎಷ್ಟು ದೊಡ್ಡದಿದೆಯೋ ಅದರಲ್ಲಿರೋ ಸಮಸ್ಯೆಗಳು ಅಷ್ಟೇ ದೊಡ್ಡದಾಗೋ ಸ್ವಾಮಿ. ಈಗ ಎಲ್ರಿಗೂ ಒಂದೊಂದು ಚಡ್ಡಿ ಹೊಲ್ಸಕ್ಕೆ ಹಾಕಿಲ್ಲ. ಅವ್ರವ್ರ ಚಡ್ಡಿನ ಅವ್ರವ್ರೇ ಹೊಲ್ಸ್ಕೋಬೇಕು,
ಅವ್ರವ್ರೆ ಹಾಕಬೇಕು. ರೀ ಬೆಟ್ಟೇಗೌಡ್ರೆ, ನನ್ನ ಪ್ರೆಷರ್ನ ಅರ್ಥ ಮಾಡ್ಕೊಳ್ರಿ. ಸ್ವಾಮಿ, ಜಾಸ್ತಿ ತಲೆ ಕೆಡಿಸ್ಕೊಬೇಡಿ. ರಾತ್ರಿ ಊಟ ಆದ್ಮೇಲೆ 2 ಬಾಳೆಹಣ್ಣು ತಿನ್ನಿ. ಬೆಳಗ್ಗೆ ಎದ್ದ ತಕ್ಷಣ ಪ್ರೆಷರ್ ರಂಗೆ ಕಿತ್ಕೊಂಡು ಹೊಂಟೋಯ್ತದೆ. ಈಗ ಲಾಸ್ಟ್ 2 ಬಾಲ್ ಐತೆ, ಮಡಗ್ಲಾ? ಏಯ್ ಅಣ್ಣ, ಅದೇನೋ ಸ್ಟೂಡೆಂಟ್ ಸ್ಟ್ರೈಕ್ ಅಂತೆ, ಏನ್ ಮಾಡ್ಬೇಕು ಅಂತ ಗೊತ್ತಣ್ಣ. ಇಂಡಿಯಾದವ್ರು ಸೋತ್ಬಿಟ್ರಲ್ಲ.